ವೆಲ್ಕಮ್ ಬ್ಯಾಕ್ ಟು ಸುಮಾ ಮಹೇಶ್ ಯೂಟ್ಯೂಬ್ ಚಾನಲ್. ಇವತ್ತು ಲಾಗ್ನ ಬೆಳಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇನ್ನೂ ಹೊಸದಾಗಿ ವಿಡಿಯೋನ ನೋಡೋಂಥವ್ರು ಸೈಡಲ್ಲಿ ಬರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟು ನಾನು ಇವಾಗ ಒಂದು ಕಡೆ ಹಾಲನ್ನ ಕಾಯೋದಕ್ಕೆ ಇಟ್ಟಿದ್ದೀನಿ. ಹಾಗೆಯೇ ನನಗೆ ಅಂತೇಳಿ 1 ಕಪ್ ಬಿಸಿನೀರನ್ನ ಕಾಯಿಸ್ಕೊಂಡು ಅದಕ್ಕೆ 2 ಚಮಚ ಜೇನುತುಪ್ಪನ ಹಾಕ್ಕೊಂಡು ಕುಡಿತಾ ಇದ್ದೀನಿ. ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಈ ರೀತಿ ಬಿಸಿನೀರನ್ನ ಕುಡಿಯೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಬಿಸಿನೀರನ್ನ ಕುಡಿದು ಹಾಗೆಯೇ ಮಕ್ಕಳಿಗೆ ಕುಡಿಯೋದಕ್ಕೆ ಹಾಲನ್ನ ಮಾಡಿಕೊಟ್ಟು ಇವಾಗ ನಾನು ಕೂಡ ತಿಂಡಿ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಇವತ್ತಿನ ತಿಂಡಿಗೆ ಸ್ವೀಟ್ ಕಾರ್ನ್ ಫ್ರೈಡ್ ರೈಸ್ನ ಮಾಡ್ತಾಯಿದ್ದೀನಿ. ಫ್ರೈಡ್ ರೈಸ್ನ ಮಾಡೋದಕ್ಕೆ ಸ್ವೀಟ್ ಕಾರ್ನ ರಾತ್ರಿನೇ ಬಿಡಿಸಿಟ್ಕೊಂಡಿದ್ದೆ. ಇವಾಗ ಫ್ರೈಡ್ ರೈಸ್ ಮಾಡೋದಕ್ಕೆ ತರಕಾರಿ ಎಲ್ಲ ಸಣ್ಣದಾಗಿ ಹೆಚ್ಚಿ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಸ್ವೀಟ್ ಕಾರ್ನು ಕೂಡ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿ ಇಟ್ಕೊಂಡಿದ್ದೀನಿ. ಇವಾಗ ಎಲ್ಲನೂ ರೆಡಿ ಮಾಡಿಕೊಂಡು ಇವಾಗ ಒಂದು ಕಡೆ ಫ್ರೈಡ್ ರೈಸ್ನ ರೆಡಿ ಮಾಡ್ಕೋತಾ ಇದ್ದೀನಿ. ನಿನ್ನೆ ಅಜ್ಜಿ ಊರಲ್ಲಿ ಹಬ್ಬಕ್ಕೆ ಹೋಗಿದ್ವಿ. ಇನ್ನು ಅಮ್ಮ ಮತ್ತು ಕುಶಲ್ ಕೂಡ ಬಂದಿದ್ದರು. ಹಬ್ಬ ಎಲ್ಲ ಮುಗಿಸ್ಕೊಂಡು ಸಂಜೆ ತನಕ ಇದ್ದು ನಾವು ಕೂಡ ಬಂದ್ವಿ. ಆದರೆ ಕುಶಲ್ ಮತ್ತು ಅಮ್ಮ ಇಬ್ಬರು ಅಲ್ಲೇ ಉಳ್ಕೊಂಡಿದ್ರು. ಆದರೆ ಕುಶಲ್ಗೆ ಅಲ್ಲಿರೋದಕ್ಕೆ ಅಷ್ಟು ಅಡ್ಜಸ್ಟ್ ಆಗಿಲ್ಲ. ಅಜ್ಜಿ ಊರಲ್ಲಿ ಕುಶಲ್ಗೆ ಆಟ ಆಡೋದಕ್ಕೆ ಅಷ್ಟು ಮಕ್ಕಳಿಲ್ಲ ಮತ್ತು ಅಲ್ಲಿ ಯಾರೂ ಅಷ್ಟು ಪರಿಚಯ ಇಲ್ಲ. ಹಾಗಾಗಿ ಅಜ್ಜಿ ಊರಲ್ಲಿ ಇರೋದಕ್ಕೆ ಕುಶಲ್ ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ದ ಅನಿಸುತ್ತೆ. ಇನ್ನು ನಾವು ಸಂಜೆ ಬರುವಾಗ ನಾನು ನಿಮ್ಮ ಜೊತೆ ಬರ್ತೀನಿ ಅಮ್ಮ ಅಂತ ಹೇಳ್ದ. ಇವಾಗ ಹೇಗಿದ್ರು ಸ್ಕೂಲ್ ರಜೆ ಇದೆ, ಇನ್ನೊಂದೆರಡು ದಿನ ಇದ್ದು ಬಾ ಅಂತ ಹೇಳಿ ಇರಿಸ್ಬಿಟ್ಟು ಬಂದಿದ್ದೆ. ಆದರೆ ಕುಶಲ್ಗೆ ಅಲ್ಲಿರೋದಕ್ಕೆ ಅಷ್ಟು ಇಷ್ಟ ಆಗಿಲ್ಲ. ಇನ್ನು ಹಬ್ಬಕ್ಕೆ ಆನಂದ ಬಂದಿದ್ದ. ಆನಂದ ಅಲ್ಲೇ ಉಳ್ಕೊಂಡಿದ್ದ ನೈಟು. ಬೆಳಗ್ಗೆ ಬರುವಾಗ ನಾನು ಬರ್ತೀನಿ ಮಾವ ಅಂತ ಹೇಳಿ ಕುಶಲು ವಾಪಸ್ ಊರಿಂದ ಬಂದಿದ್ದಾನೆ. ಇವಾಗಿನ ಮಕ್ಳು ಹೇಗಂದರೆ ಅವ್ರಿಗೆ ಕಂಫರ್ಟಬಲ್ ಆಗಿರುತ್ತೋ ಅಲ್ಲಿರೋದಕ್ಕೆ ಇಷ್ಟಪಡ್ತಾರೆ. ಅದರಲ್ಲೂ ಸಿಟಿಲಿರೋ ಮಕ್ಕಳಂತೂ ಇವಾಗ ಹಳ್ಳಿ ಲೈಫ್ನ ಅಷ್ಟು ಇಷ್ಟಪಡಲ್ಲ. ಸಿಟಿ ಲೈಫ್ಗೆ ಅಡ್ಜಸ್ಟ್ ಆಗಿರ್ತಾರೆ. ಹಳ್ಳಿಗೆ ಅಪರೂಪಕ್ಕೆ ಹೋಗೋದ್ರಿಂದ ಹಳ್ಳಿ ಲೈಫ್ಗೆ ಯಾವ ರೀತಿ ಅಡ್ಜಸ್ಟ್ ಆಗಬೇಕು ಅಂತ ಈಗಿನ ಮಕ್ಕಳಿಗೆ ಅಷ್ಟು ಗೊತ್ತಾಗೋದಿಲ್ಲ. ಹಾಗಾಗಿ ಕುಶಲ್ಗೂ ಕೂಡ ಸ್ವಲ್ಪ ಕಷ್ಟ ಆಗಿದೆ ಅಂತ ಅನ್ಕೋತೀನಿ. ಇನ್ನು ಊರಲ್ಲಿ ನೆಟ್ವರ್ಕ್ ಎಲ್ಲ ಪ್ರಾಬ್ಲಮ್ ಇರುತ್ತೆ. ಫೋನ್ ನೋಡೋದಕ್ಕೆ ಮತ್ತು ಮಕ್ಕಳಿಗೆ ಗೇಮ್ ಆಡೋದಕ್ಕೆ ಟೈಮ್ ಪಾಸ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗಿದೆ. ಹಾಗಾಗಿ ಅವನು ಕೂಡ ಬಂದಿದ್ದಾನೆ. ನಾವು ಚಿಕ್ಕವರಿದ್ದಾಗ ನಮ್ಮ ಕಾಲದಲ್ಲಿ ಫೋನೇನೂ ಇರಲಿಲ್ಲ. ನಾವು ಜಾಸ್ತಿ ಫ್ರೆಂಡ್ಸ್ಗಳ ಜೊತೆನೇ ಟೈಮ್ ಸ್ಪೆಂಡ್ ಮಾಡ್ತಿದ್ದೋ. ಇನ್ನು ಸ್ಕೂಲ್ ರಜಾ ಕೊಟ್ಟರೆ ಸಾಕು ಅಜ್ಜಿ ಊರಿಗೆ ಹೋಗಿ 2 ತಿಂಗಳು ಇರ್ತಿದ್ವಿ. ಅಜ್ಜಿ ಊರಲ್ಲಿರೋ ಅಕ್ಕಪಕ್ಕ ಮಕ್ಕಳನ್ನೇ ಫ್ರೆಂಡ್ ಮಾಡಿಕೊಂಡು ಅವ್ರ ಜೊತೆ ಆಟ ಆಡಿಕೊಂಡು ಅಜ್ಜಿ ತಾತನ ಜೊತೆ ಮಾತಾಡಿಕೊಂಡು ನಾವು ಕೂಡ ಟೈಮ್ ಸ್ಪೆಂಡ್ ಮಾಡಿ ರಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಬರ್ತಾಯಿದ್ವಿ. ಆದರೆ ಈಗಿನ ಕಾಲದ ಮಕ್ಕಳು ಅವ್ರಿಗೆಲ್ಲಿ ಕಂಫರ್ಟಬಲ್ ಆಗಿರುತ್ತೆ ಅಲ್ಲಿರೋದಕ್ಕೆ ಇಷ್ಟಪಡ್ತಾರೆ. ಇನ್ನು ಮೋಹಿತ್ನ ಸ್ಕೂಲಿಗೆ ರೆಡಿ ಮಾಡಿ ಕಳಿಸಿ ಉಳಿದಿರೋ ಕೆಲಸಗಳೆಲ್ಲ ಮಾಡಿ ಮುಗಿಸ್ಕೊಂಡು ಇನ್ನು ನಾನು ಕೂಡ ತಿಂಡಿ ಮಾಡಿದೆ. ಕುಶಲ್ ಕೂಡ ತಿಂಡಿ ಮಾಡಿಕೊಂಡು ಫ್ರೆಂಡ್ಸ್ಗಳ ಜೊತೆ ಆಟ ಆಡ್ತಾ ಇದ್ದ. ಇನ್ನು ಕೆಲಸಗಳೆಲ್ಲ ಮುಗಿಸೋಷ್ಟರಲ್ಲಿ ಮೋಹಿತ್ ಕೂಡ ಎಕ್ಸಾಮ್ ಮುಗಿಸ್ಕೊಂಡು ಮಧ್ಯಾಹ್ನ ಮನೆಗೆ ಬಂದ. ಅವನು ಬಂದಾಗ ಟೈಮ್ ಬಂದು 12 ಗಂಟೆ ಆಗಿತ್ತು. ಇವಾಗ ಎಕ್ಸಾಮ್ ನಡೀತಿರೋದ್ರಿಂದ ಬೇಗನೆ ಕಳಿಸ್ತಾ ಇದ್ದಾರೆ. ಮನೆ ಹತ್ರ ಇರೋ ಮಕ್ಕಳನ್ನೆಲ್ಲ ಕೂರಿಸ್ಕೊಂಡು ಅವರು ಕೂಡ ಆಟ ಆಡ್ತಾ ಕೂತಿದ್ರು. ಇನ್ನು ನಾಳೆ ತಿಂಡಿಗೆ ದೋಸೆ ಮಾಡೋಣ ಅಂತ ಹೇಳಿ ಒಂದು ಕಡೆ ಅಕ್ಕಿನ ನೆನೆಸಿಟ್ಟು ಇವಾಗ ಅಡುಗೆ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ನೆನ್ನೆ ಸೊಪ್ಪನ್ನ ತೆಗ್ದಿಟ್ಟಿದ್ದೆ. ಇವಾಗ ಬಿಸಿಲಿರೋದ್ರಿಂದ ಸೊಪ್ಪನ್ನ ಜಾಸ್ತಿ ಫ್ರಿಜ್ಜಲ್ಲೂ ಕೂಡ ಇಡೋದಕ್ಕಾಗಲ್ಲ, ಕರಗೋದಾಗ ಆಗುತ್ತೆ. ಅದನ್ನೇ ಬಿಡಿಸಿ ಸಾಂಬಾರು ಮಾಡೋಣ ಅಂತ ಹೇಳಿ ಇವಾಗ ಹುಳ್ಳಿಕಾಳು ಉಪ್ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಸಾಂಬಾರನ್ನ ಮಾಡೋದಕ್ಕೆ ಸೊಪ್ಪು ಕಾಳನ್ನ ಬೇಯಿಸ್ಕೊಂಡು ಒಂದು ಕಡೆ ಸೋರೋದಕ್ಕೆ ಇಟ್ಟಿದ್ದೀನಿ. ಹಾಗೆಯೇ ಸೊಪ್ಪು ಕಾಳನ್ನ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಈರುಳ್ಳಿ ಎಲ್ಲ ಹೆಚ್ಕೊಂಡು ಒಂದು ಕಡೆ ಒಗ್ಗರಣೆ ಹಾಕಿ ಸೊಪ್ಪು ಕಾಳನ್ನ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೇಲಿ ಉಪ್ಸಾಂಬಾರನ್ನ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಅದರಲ್ಲೂ ಸೊಪ್ಪು ಕಾಳು ಒಗ್ಗರಣೆ ಮಾಡಿದ್ರೆ ಎಲ್ರಿಗೂ ಇಷ್ಟ ಆಗುತ್ತೆ, ಮಕ್ಳಿಗೂ ಕೂಡ ಇಷ್ಟ. ವಾರದಲ್ಲಿ ಒಂದು ಸರಿ ಈ ರೀತಿ ಸೊಪ್ಪು ಮತ್ತು ಕಾಳನ್ನು ಒಗ್ಗರಣೆ ಮಾಡಿಕೊಟ್ರೆ ಮಕ್ಳಿಗೂ ಕೂಡ ಒಳ್ಳೆಯದು. ನಿನ್ನೆ ಊರಿಂದ ಬರ್ತಾ ಹಾಗೆಯೇ ಸೌತೆಕಾಯಿ ತೊಗೊಂಡು ಬಂದಿದ್ದೆ. ಇನ್ನು ಹಾಗೆ ಇಟ್ಟರೆ ಒಣಗೋಗುತ್ತೆ ಅಂತ ಹೇಳಿ ಇವಾಗ ಕಟ್ ಮಾಡಿ ಇಡ್ತಾ ಇದ್ದೀನಿ. ಕಟ್ ಮಾಡಿಟ್ರೆ ಮಕ್ಕಳು ತಿಂದು ಖಾಲಿ ಮಾಡ್ತಾರೆ ಅಂತ ಹೇಳಿ ಇನ್ನು ಸೌತೆಕಾಯಿ ಎಲ್ಲ ಕಟ್ ಮಾಡಿ ಇಟ್ಟು ಮಧ್ಯಾಹ್ನದ ಊಟಕ್ಕೆ ಉಪ್ಪು ಸಾಂಬಾರು ಜೊತೆಗೆ ಮುದ್ದೆನ ಮಾಡಿಕೊಂಡು ಊಟ ಮಾಡಿದ್ವಿ. ಸಂಜೆ ಮೋಹಿತು ಮಿಲ್ಕ್ ಶೇಕ್ ಮಾಡಿಕೊಡಿ ಅಮ್ಮ ಅಂತ ಹೇಳಿ ಕೇಳ್ತಾ ಇದ್ದ. ಇವಾಗಂತೂ ಸಿಕ್ಕಾಬಟ್ಟೆ ಬಿಸಿಲು, ಮಕ್ಕಳಿಗೆ ತಣ್ಣಗೆ ಏನಾದರೂ ಕುಡಿಬೇಕು ಅಂತ ಅನಿಸುತ್ತೆ. ಇನ್ನು ಮನೇಲಿ ಬಿಸ್ಕೆಟ್ ಇತ್ತು, ಅದನ್ನೇ ಹಾಕಿ ಬಿಸ್ಕೆಟ್ ಮಿಲ್ಕ್ ಶೇಕ್ನ ಮಾಡ್ತಾಯಿದ್ದೀನಿ. ಮಿಲ್ಕ್ ಶೇಕ್ನ ಮಾಡೋದಕ್ಕೆ ಫಸ್ಟು ನಾನಿವಾಗ ಒಂದು 10 ಬಿಸ್ಕೆಟ್ನ ತೊಗೊಂಡಿದ್ದೀನಿ. ಒಂದು ಮಿಕ್ಸಿ ಜಾರ್ಗೆ ಬಿಸ್ಕೆಟ್ನ ಹಾಕಿ ಜೊತೆಗೆ 2 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕಿ ಫಸ್ಟು ಪೌಡರ್ ಮಾಡ್ಕೊತಾ ಇದ್ದೀನಿ.
ಫಸ್ಟು ಬಿಸ್ಕೆಟು ಮತ್ತು ಸಕ್ಕರೆನ ಪೌಡರ್ ಮಾಡಿಕೊಂಡು ಆಮೇಲೆ ಕಾಯಿಸಿ ಆರಿಸಿರೋ ಹಾಲನ್ನು ಹಾಕಿ ರುಬ್ಕೊಂಡ್ರೆ ಮಿಲ್ಕ್ ಶೇಕ್ ಕೂಡ ತುಂಬಾ ಚೆನ್ನಾಗಾಗುತ್ತೆ. ಫಸ್ಟೇ ಹಾಲನ್ನು ಹಾಕಿದ್ರೆ ಮಿಲ್ಕ್ ಶೇಕ್ ಅಷ್ಟು ಚೆನ್ನಾಗಿ ಆಗಲ್ಲ, ಸಾಫ್ಟಾಗಿ ಬರೋದಿಲ್ಲ. ಇವಾಗ ನೈಸಾಗಿ ರುಬ್ಕೊಂಡಿದ್ದೀನಿ. ನಾನಿವಾಗ 2 ಕಪ್ಪಷ್ಟು ಮಿಲ್ಕ್ ಶೇಕ್ನ ಮಾಡ್ಕೊಂಡಿದ್ದೀನಿ. ಇವಾಗ ಲೋಟಕ್ಕೆ ಸರ್ವ್ ಮಾಡ್ತಾಯಿದ್ದೀನಿ. ಬೇಕು ಅಂದರೆ ಐಸ್ ಕ್ಯೂಬ್ನ ಹಾಕೋಬೋದು, ಇಲ್ಲ ಅಂದರೆ ಫ್ರಿಜ್ಜಲ್ಲಿ ಸ್ವಲ್ಪ ಹೊತ್ತು ಇಟ್ಟು ಕೋಲ್ಡ್ ಆದಮೇಲೂ ಕೂಡ ಕುಡಿಬೋದು. ನಾನಿವಾಗ 2 ಐಸ್ ಕ್ಯೂಬ್ನ ಹಾಕ್ಕೊಂಡಿದ್ದೀನಿ. ಇವಾಗ ಜಾಸ್ತಿ ಬಿಸಿಲಿರೋದ್ರಿಂದ ಮಕ್ಕಳಿಗೆ ಈ ರೀತಿ ಕೋಲ್ಡಾಗಿ ಮಾಡಿಕೊಟ್ರೆ ಅವ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಇನ್ನು ಮಿಲ್ಕ್ ಶೇಕ್ ಕೂಡ ರೆಡಿ ಆಯಿತು. ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ. ಇನ್ನು ಮಾಡ್ಕೊಳ್ಳೋದು ಕೂಡ ತುಂಬ ಈಸಿ. ಚೆನ್ನಾಗೈತೆ ಕುಶಾಲ್? ಕಾಲಿನಾ? ಇಲ್ಲಿಗೆ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ. ನಾನು ಮಾಡೋ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆಯೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ.